ಜುಲೈ 1ರಿಂದಲೇ ಮದ್ಯದ ದರ ಇಳಿಕೆ ಆಗಲಿದೆ ಎಂದು ಈ ಮುನ್ನ ವರದಿಗಳು ತಿಳಿದಿದ್ದವು. ಕರ್ನಾಟಕದಲ್ಲಿಯೇ ಮದ್ಯದ ದರವನ್ನು ಇಳಿಕೆ ಮಾಡುವ ಮೂಲಕ ಮದ್ಯಪ್ರಿಯರು ರಾಜ್ಯದಲ್ಲೇ ಮದ್ಯ ಖರೀದಿ ಮುಂದಾಗಲಿ ಎಂಬ ಉದ್ದೇಶದಿಂದ ರಾಜ್ಯ ಸರ್ಕಾರ ಮದ್ಯದ ದರ ಇಳಿಕೆ ಮಾಡಲು ಮುಂದಾಗಿತ್ತು. ಆದರೆ ಜುಲೈ 1ರಿಂದ ಈ ನಿರ್ಧಾರ ಜಾರಿಗೆ ಬಂದಿರಲಿಲ್ಲ. ಇದರಿಂದ ಮದ್ಯಪ್ರಿಯರು ನಿರಾಸೆಗೊಂಡಿದ್ದು, ಆದರೆ ಕೊನೆಗೂ ರಾಜ್ಯ ಸರ್ಕಾರ ಕುಡುಕರಿಗೆ ಗುಡ್ ನ್ಯೂಸ್ ನೀಡಿದ್ದು, ಮದ್ಯದ ಬೆಲೆ ಇಳಿಕೆ ಮಾಡುವ ದಿನಾಂಕ ರಿವೀಲ್ ಆಗಿದೆ. ಮದ್ಯಪ್ರಿಯರಿಗೆ ಕಿಕ್ಕೇರಿಸುವ ನ್ಯೂಸ್ ಸಿಕ್ಕಿದ್ದು, ರಾಜ್ಯದಲ್ಲಿ ದುಬಾರಿ ಮದ್ಯ ಆಗಸ್ಟ್ನಿಂದ ಸಿಗಲಿದೆ. ಅಗ್ಗದ ದರದಲ್ಲಿ ಸಿಗಲಿದೆ. ಅಬಕಾರಿ ಆದಾಯ ಹೆಚ್ಚಿಸಲು ಮದ್ಯ ದರ ಇಳಿಕೆಗೆ ಸಿಎಂ ಅಸ್ತು ಎಂದಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ. ಮದ್ಯ ದರ ಇಳಿಕೆಗೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಆಗಸ್ಟ್ 1ರಿಂದ ಅನ್ವಯವಾಗುತ್ತಂತೆ. ರಾಜ್ಯದಲ್ಲಿ ಮದ್ಯ ದರ ಇಳಿಕೆಗೆ ಆಗಲಿದೆ. ಮದ್ಯ ದರ ಇಳಿಕೆ ಮಾಡುವಂತೆ ಅಬಕಾರಿ ಇಲಾಖೆಗೆ ಸಿಎಂ ಸೂಚನೆ ನೀಡಿದ್ದಾರಂತೆ. ಜುಲೈ 1ರಿಂದ ಮದ್ಯ ದರ ಇಳಿಕೆಗೆ ಅಬಕಾರಿ ಇಲಾಖೆ ಮುಂದಾಗಿತ್ತು. ಆದರೆ ಮದ್ಯ ಉತ್ಪಾದಕರು ಹಾಗೂ ಅಬಕಾರಿ ಇಲಾಖೆ ನಡುವಿನ ಸಂಘರ್ಷದಿಂದ ದರ ಇಳಿಕೆ ಮಾಡಿರಲಿಲ್ಲ. ಇದೀಗ ಮದ್ಯ ದರ ಇಳಿಕೆಗೆ ಸರ್ಕಾರ ಅನುಮತಿ ಕೊಟ್ಟಿದೆ. ಅನ್ಯ ರಾಜ್ಯಕ್ಕಿಂತ ರಾಜ್ಯದಲ್ಲಿ ಮದ್ಯ ರೇಟ್ ಹೆಚ್ಚಿದೆ. ಗಡಿಭಾಗದ ಜನ ಅನ್ಯ ರಾಜ್ಯಕ್ಕೆ ತೆರಳಿ ಮದ್ಯ ಖರೀದಿ ಮಾಡ್ತಿದ್ದಾರೆ. ಹೀಗಾಗಿ ಸರ್ಕಾರ ಬೊಕ್ಕಸಕ್ಕೆ ಕೋಟಿ ನಷ್ಟ ಆಗ್ತಿದೆ. ಈ ನಷ್ಟವನ್ನು ತಪ್ಪಿಸಲು ಮದ್ಯ ದರ ಇಳಿಕೆಗೆ ಸರ್ಕಾರ ಅಸ್ತು ಎಂದಿದೆ ಎನ್ನಲಾಗಿದೆ. ಇದರಂತೆ 16 ಸ್ಲ್ಯಾಬ್ಗಳ ದರ ಇಳಿಕೆಗೆ ಅಬಕಾರಿ ಇಲಾಖೆ ಮುಂದಾಗಿದ್ದು, ಆಗಸ್ಟ್ 1ರಿಂದ ರಾಜ್ಯದಲ್ಲಿ ದುಬಾರಿ ಮದ್ಯ ಅಗ್ಗ ಆಗಲಿದೆ. ದುಬಾರಿ ಬೆಲೆಯ ಬ್ರಾಂದಿ, ವಿಸ್ಕಿ, ಜಿನ್, ರಮ್ ಆಗಸ್ಟ್ ರಿಂದ ಅಗ್ಗ ಆಗಲಿದ್ದು, ಪ್ರತಿ ಬ್ರ್ಯಾಂಡ್ ಮದ್ಯದ ಪರಿಷ್ಠಿತ ದರ ಪಟ್ಟಿ ಶೀಘ್ರದಲ್ಲೇ ಅಬಕಾರಿ ಇಲಾಖೆ ಬಿಡುಗಡೆ ಮಾಡಲಿದೆ. ಹಾಗಾದರೆ ಯಾವೆಲ್ಲ ಬ್ರ್ಯಾಂಡ್ ಎಷ್ಟೆಷ್ಟು ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ನೋಡೋದಾದರೆ, ಪಿವಾಸ್ ಬ್ರ್ಯಾಂಡ್ 1009ರಿಂದ 882ಕ್ಕೆ ಇಳಿಕೆ. ಜಾನಿ ವಾಕರ್ ದರ 905ರಿಂದ 775ಕ್ಕೆ ಇಳಿಕೆ. 678 ರು ಇದ್ದ ಬ್ಲಾಕ್ ಅಂಡ್ ವೈಟ್ 592 ರುಗೆ ಇಳಿಕೆ. 100 ಪೆಪ್ಪರ್ಸ್ 678ರಿಂದ 592ಕ್ಕೆ ಇಳಿಕೆ. 383ಕ್ಕೆ ಸಿಗ್ತಿದ್ದ ರಾಯಲ್ ಚಾಲೆಂಜರ್ಸ್ ವಿಸ್ಕಿ 290ಕ್ಕೆ, ಓಲ್ಡ್ ಮಂಕ್ 180ರಿಂದ 159ಕ್ಕೆ ಇಳಿಕೆ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.